ಕೂದಲು ತುಂಬ ಉದುರ್ತಾ ಇದೆ, ಎಸ್ಪೆಷಲಿ ಸ್ನಾನ ಮಾಡಿ ಬಂದಾಗ ಏನು ಎಣ್ಣೆ ಹಾಕಬೇಕು ಗೊತ್ತಾಗ್ತಾ ಇಲ್ಲ, ಏನು ತಗೊಳ್ಬೇಕು ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ನೀವು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಟ್ರೀಟ್ಮೆಂಟ್ ಹೋಗೋ ಮುಂಚೆ ನಿಮ್ಮ ಓವರ್ ಆಲ್ ಲೈಫ್ ಸ್ಟೈಲ್ ಅಲ್ಲಿ ಡಯಟ್ ಅಲ್ಲಿ ಇದನ್ನ ಚೇಂಜ್ ಮಾಡ್ಕೊಳ್ಳಿ. ತುಂಬಾ ಡಿಫ್ರೆನ್ಸ್ ಬರುತ್ತೆ. ಅದಾದ್ಮೇಲೆ ಖರ್ಚು ಮಾಡಿ. ಸಿಂಪಲ್ ಆಗಿ ಟಿಪ್ಸ್ ಹೇಳ್ತೀನಿ, ವಿಡಿಯೋ ಎಂಡ್ ತನಕ ನೋಡಿ. ಅಂಡ್ ಯಾರೆಲ್ಲ ಹೇರ್ ಫಾಲ್ ಇಂದ ಸಫರ್ ಮಾಡ್ತಿದ್ದಾರೆ ಅವರಿಗೆ ವಿಡಿಯೋನ ಈಗಲೇ ಶೇರ್ ಮಾಡಿ, ಓಕೆನಾ? ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇದೇ ತರದ ಕನ್ನಡದಲ್ಲಿ ಫಿಟ್ನೆಸ್ ಅಂಡ್ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ರೆಗ್ಯುಲರ್ಲಿ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ಇದ್ರೆ ನಾನು ವಿಡಿಯೋಸ್ ಹಾಕ್ತಾ ಇರ್ತೇನೆ, ಓಕೆನಾ? ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಥಿಂಗ್ ಸ್ನೇಹಿತರೆ, ನೋಡಿ, ನೀವು ನಿಮ್ಮ ಡಯಟ್ ಅಲ್ಲಿ ಪ್ರೋಟೀನ್ ನ ಆಡ್ ಮಾಡ್ಕೊಳ್ಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪ್ರೋಟೀನ್ ಮಸಲ್ ಬಿಲ್ಡಿಂಗ್ ಮಾತ್ರ ಅಲ್ಲ, ನಿಮ್ಮ ಓವರ್ ಆಲ್ ಪರ್ಫಾರ್ಮೆನ್ಸ್ಗೆ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ಸಹ ನಿಮ್ಮ ಕೂದಲಿನ ಹೆಲ್ತ್ಗೆ ತುಂಬಾ 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 ಇಂಪಾರ್ಟೆಂಟು. ಪ್ರೋಟೀನ್ ಸೋರ್ಸ್ ಏನು? ನಾನ್ ವೆಜಿಟೇರಿಯನ್ ಅಂದ್ರೆ ಚಿಕನ್, ಮೊಟ್ಟೆ, ಫಿಶ್ ಇದನ್ನೆಲ್ಲ ಆಡ್ ಮಾಡ್ಕೋಬಹುದು. ವೆಜಿಟೇರಿಯನ್ ಅಂದ್ರೆ ಪನ್ನೀರು, ರಾಜ್ಮಾ, ಬೇರೆ ಬೇರೆ ಲೆಂಟಿಲ್ಸು, ಸೋಯಾ ಇದನ್ನ ಆಡ್ ಮಾಡ್ಕೊಳ್ಬಹುದು. ಅಕಸ್ಮಾತ್ ನಿಮಗೆ ಮೀಟ್ ಆಗದಿದ್ರೆ ವೇ ಪ್ರೋಟೀನ್ ತಗೊಳ್ಬಹುದು. ಬಟ್ ಒಂದು ಶೇಕ್ ತಗೊಳ್ಳೋದ್ರಿಂದ ರಿಸಲ್ಟ್ ಬರಲ್ಲ. ಓವರ್ ಆಲ್ ನಿಮ್ಮ ಬಾಡಿ ವೇಟ್ ಒಂದು 60 kg ಇದ್ರೆ ಅಟ್ಲೀಸ್ಟ್ ಒಂದು 100 ಗ್ರಾಮ್ ಪರ್ ಡೇ ಓವರ್ ಆಲ್ ಪ್ರೋಟೀನ್ ತಗೊಳ್ಬೇಕು. ಅದರ ಕ್ಯಾಲ್ಕುಲೇಷನ್ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡಿ ಹೆಲ್ಪ್ ಮಾಡ್ತೇನೆ. ಬಟ್ ಪ್ರೋಟೀನ್ ನೀವು ಯಾವಾಗ ತಗೊಳ್ಳಲ್ಲ ಆಗ ನಿಮ್ಮ ಹೇರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಹಾಗೇ ಆಗುತ್ತೆ. ಫಸ್ಟ್ ಥಿಂಗ್, ಡಾಕ್ಟರ್ ಹೋಗೋ ಮುಂಚೆ ನಿಮ್ಮ ಡಯಟ್ ನ ನೀವು ಸರಿ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಸೆಕೆಂಡ್ ರೀಸನ್ ಏನು ಅಂದ್ರೆ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿಯಿಂದ ಆಗೋ ಚಾನ್ಸಸ್ ಇದೆ. ನೋಡಿ, ಪ್ರೋಟೀನ್ ಓಕೆ ಒಂದು, ಬಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇನ್ನೊಂದು ವಿಷಯ ಇದೆಯಲ್ಲ. ಫಾರ್ ಎಕ್ಸಾಂಪಲ್ ಜಿಂಕ್ ಇರ್ಬೋದು, ವಿಟಮಿನ್ B12 ಇರ್ಬೋದು, ವಿಟಮಿನ್ ಡಿ ಇರ್ಬೋದು, ಬಯೋಟಿನ್ ಇರ್ಬೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಹೇರ್ ಹೆಲ್ತ್ಗೆ. ಅಕಸ್ಮಾತ್ ನಿಮಗೆ ನಿಮ್ಮ ಫುಡ್ ಪ್ರಾಡಕ್ಟ್ಸ್ ಇಂದ ಇದು ಸಿಗ್ತಾ ಇಲ್ಲ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದೆಲ್ಲ ಸಿಗ್ಲಿಕ್ಕೆ ಫುಡ್ ಲಿಸ್ಟ್ ನಾನು ಇಲ್ಲಿ ಹಾಕಿದ್ದೀನಿ, ಬೇರೆ ಬೇರೆ ನೀವು ಚೆಕ್ ಮಾಡಬಹುದು. ಈ ಫುಡ್ ಅನ್ನು ಮೀಟ್ ಆಗ್ಲಿಕ್ಕೆ ಆಗದಿದ್ರೆ ಆಗ ನೀವು ಒಂದು ಇದರ ಸಪ್ಲಿಮೆಂಟ್ ಅನ್ನ ಕನ್ಸಿಡರ್ ಮಾಡಬಹುದು. ಇದೇನು ಮ್ಯಾಜಿಕ್ ಮಾಡಲ್ಲ, ಬಟ್ ನಿಮ್ಮ ಆಹಾರದಲ್ಲಿ ಸಿಗದಿದ್ದ ಪೋಷಕಾಂಶಗಳನ್ನು ಕೊಡೋ ತರ ಮಾಡತ್ತೆ. ಬಟ್ ಫಸ್ಟ್ ಫುಡ್ ಅಲ್ಲಿ ಏನೇನು ಸಿಗುತ್ತೆ ಅದನ್ನ ಆಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದನ್ನ ಕನ್ಸಿಡರ್ ಮಾಡಿ. 80% ಆಫ್ ದ ಟೈಮ್ ನೀವು ಫುಡ್ ನಿಮ್ದು ಹೆಲ್ದಿ ಆಗಿದ್ರೆ ಸಾರ್ಟ್ ಆಗುತ್ತೆ. ಬಟ್ ಇಲ್ಲ ಅಂತ ಹೇಳಿದ್ರೆ ಈ ಸಪ್ಲಿಮೆಂಟ್ಸ್ ನ ನೀವು ಆಡ್ ಮಾಡ್ಕೊಂಡ್ರೆ ನಿಮ್ಮ ಹೇರ್ ಹೆಲ್ತ್ ಗೆ ತುಂಬಾ ಒಳ್ಳೇದು. ತುಂಬಾ ಇಂಪಾರ್ಟೆಂಟ್ ವಿಷಯ, ಯಾವುದೋ ಪ್ರಾಡಕ್ಟ್ ಅಡ್ವರ್ಟೈಸ್ ಬಂತು ಅಂತ ಸಪ್ಲಿಮೆಂಟ್ ತಗೊಳ್ಬೇಡಿ. ಸ್ವಲ್ಪ ರಿಸರ್ಚ್ ಮಾಡಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ಇಲ್ಲಿ ಕಮೆಂಟ್ ಮಾಡಿ, ನಾನು ಸಜೆಸ್ಟ್ ಮಾಡ್ತೇನೆ. ಬಟ್ ದಯವಿಟ್ಟು ಪ್ರಮೋಷನ್ ನೋಡ್ಕೊಂಡು ಡೈರೆಕ್ಟ್ ಪ್ರಾಡಕ್ಟ್ ನ ತಗೊಳ್ಬೇಡಿ. ಯಾಕಂದ್ರೆ ಒಬ್ಬರಿಗೆ ಕೆಲಸ ಮಾಡಿ ಇನ್ನೊಬ್ಬರಿಗೆ ಮಾಡಬೇಕು ಅಂತೆಲ್ಲ. ಇನ್ನೊಂದು ವಿಷಯ, ನಿಮ್ಮ ನ್ಯೂಟ್ರಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಸಪ್ಲಿಮೆಂಟ್ ಆರ್ ಜಸ್ಟ್ ಚೆರಿ ಆನ್ ಟಾಪ್. ಅರ್ಥ ಆಯ್ತಾ? ಮೂರನೇದು ಇಂಪಾರ್ಟೆಂಟ್ ವಿಷಯ ಸ್ನೇಹಿತರೆ, ಹೇರ್ ಫಾಲ್ ಆಗ್ಲಿಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ ಸ್ಟ್ರೆಸ್. ನೀವು ಎಷ್ಟು ಟೆನ್ಷನ್ ಮಾಡ್ತೀರಾ ಅಷ್ಟು ಹೇರ್ ಫಾಲ್ ಆಗುತ್ತೆ. ಸೊ ನೀವು ಸ್ಟ್ರೆಸ್ ಆದಾಗ ಎರಡು ವಿಷಯ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಕಂಟ್ರೋಲ್ ಅಲ್ಲಿ ಇದೆಯಾ ಅದನ್ನ ಸಾಲ್ವ್ ಮಾಡೋದಿಲ್ವಾ? ಕಂಟ್ರೋಲ್ ಅಲ್ಲಿ ಇದ್ರೆ ಕೆಲಸ ಮಾಡಿ ಟುವರ್ಡ್ಸ್ ದಟ್, ಸಾಲ್ವ್ ಆಗುತ್ತೆ. ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ರೆ ಸ್ಟ್ರೆಸ್ ಮಾಡ್ಕೊಂಡಿದ್ರೆ ಹೇಗೆ ಹೇರ್ ಫಾಲ್ ನಿಲ್ಲತ್ತೆ? ಜಾಸ್ತಿ ಆಗುತ್ತೆ. ಅದ್ರ ಜೊತೆ ನಿದ್ರೆ, ಅಟ್ಲೀಸ್ಟ್ ಒಂದು 6 ರಿಂದ 7 ಗಂಟೆ ಮಿನಿಮಮ್ ನಿದ್ರೆ ಬೇಕು. ಇಲ್ಲ ಅಂದ್ರೆ ಕಾರ್ಟಿಸಾಲ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಸ್ಟ್ರೆಸ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ, ಹೇರ್ ಫಾಲ್ ಆಗೇ ಆಗುತ್ತೆ. ಇದು ಬೇಸಿಕ್ ಲೈಫ್ ಸ್ಟೈಲ್ ಚೇಂಜಸ್ ನೀವು ಮಾಡಲೇಬೇಕು, ಇಲ್ಲ ಅಂದ್ರೆ ರಿಸಲ್ಟ್ ಬರಲ್ಲ. ನಾಲ್ಕನೇದು ತುಂಬಾ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಬಿ ಜೆಂಟಲ್ ವಿತ್ ಯೋರ್ ಹೇರ್. ಈಗ ಸ್ನಾನ ಮಾಡಿ ಬಂದ್ರೆ ಟವಲ್ ತಗೊಂಡು ರಗ ಅಂತ ಮಾಡಿದ್ರೆ ಡೆಫಿನೆಟ್ಲಿ ಹೇರ್ ಡ್ಯಾಮೇಜ್ ಆಗುತ್ತೆ. ಗಾಡಿಯಲ್ಲಿ ಹೋಗ್ತಿದ್ರೆ ಹೆಲ್ಮೆಟ್ ಹಾಕಿಲ್ಲ, ಫುಲ್ ಹಿಂದೆ ಕೂದಲಿಗೆ ಹೋಗ್ತುಂಟು, ಹೇರ್ ಡ್ಯಾಮೇಜ್ ಆಗುತ್ತೆ. ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಹೇರ್. ಸಾಫ್ಟ್ ಆಗಿ ಟ್ಯಾಪ್ ಮಾಡಿ ಡ್ರೈ ಮಾಡಿ. ಇಲ್ಲ ಅಂದ್ರೆ ಗಾಡಿಯಲ್ಲಿ ಹೋಗುವ ಪ್ರೊಟೆಕ್ಷನ್ ಹಾಕಿ, ಗಾಡಿಯಲ್ಲಿ ಹೋಗಿ ಹೆಲ್ಮೆಟ್ ಚೆನ್ನಾಗಿ ಹಾಕಿ ಕೂದಲನ್ನ ಸರಿ ಪ್ರೊಟೆಕ್ಟ್ ಮಾಡಿ. ಇಲ್ಲ ವೆರಿ ಇಂಪಾರ್ಟೆಂಟ್, ಈ ಹೇರ್ ಡ್ರೈಯರ್ ಜುಯ್ ಅಂತ ಹೇರ್ ಡ್ರೈಯರ್ ಯೂಸ್ ಮಾಡೋದು ನಿಲ್ಲಿಸಿ. ಸ್ವಲ್ಪ ಕಮ್ಮಿ ಟೆಂಪರೇಚರ್ ಅಲ್ಲಿ ಮಾಡಿ. ಇದೆಲ್ಲ ಕೇರ್ ಮಾಡಬೇಕಾಗಿರೋ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಕೇರ್. ಅರ್ಥ ಆಯ್ತಾ? ಫೈನಲ್ ಇಂಪಾರ್ಟೆಂಟ್, ಶಾಂಪೂ ಯೂಸ್ ಮಾಡುವಾಗ ಸಲ್ಫೇಟ್ ಹಾಗೂ ಫಾರ್ಮಾಲ್ಡಿಹೈಡ್ ಇರದ ಶಾಂಪೂನ ಯೂಸ್ ಮಾಡಿ. ಈಗ ಎಂಥದ ಪ್ರಾಡಕ್ಟ್ ತಗೊಳ್ಳುವಾಗ ಅದ್ರ ಹಿಂದೆ ಲೇಬಲ್ ಓದಿ, ಇದು ರಿಸರ್ಚ್ ಮಾಡಿ, ಇದು ನಮ್ಮ ಹೇರ್ ಹೆಲ್ತ್ಗೆ ಒಳ್ಳೇದಾ ಅಲ್ವಾ, ಈ ಪ್ರಾಡಕ್ಟ್ ಚೆನ್ನಾಗಿದ್ಯಾ ಇಲ್ವಾ. ಬ್ಲೈಂಡ್ ಆಗಿ ತಗೊಳ್ಬೇಡಿ. ಯಾಕಂದ್ರೆ ನೀವು ಬ್ಲೈಂಡ್ ಆಗಿ ತಗೊಂಡ್ರೆ ಮತ್ತೆ ಯಾರು ಬರಲ್ಲ ಅಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ, ಡಾಕ್ಟರ್ ಹತ್ರ ಹೋಗ್ಬೇಕು. ಸೊ ಅದ್ರ ಬದಲು ಏನ್ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರೆ ರಿಸರ್ಚ್ ಮಾಡಿ ತಗೊಳ್ಳಿ. ಫಾರ್ಮಾಲ್ಡಿಹೈಡ್ ಮತ್ತೆ ಸಲ್ಫೇಟ್ ಇರಲೇಬಾರ್ದು. ಯಾವ್ದು ಒಳ್ಳೆ ನ್ಯಾಚುರಲ್ ಬೆಸ್ಟ್ ಶಾಂಪೂ ಲಿಸ್ಟ್ ನಾನು ಇಲ್ಲಿ ಕೊಟ್ಟಿದ್ದೀನಿ, ನೀವು ರಿಸರ್ಚ್ ಮಾಡಿ ತಗೊಳ್ಳಿ. ಇದೇನು ಪ್ರಮೋಷನ್ ಅಲ್ಲ, ಅರ್ಥ ಆಯ್ತಾ? ಯಾಕಂದ್ರೆ ನಾವು ಮುಖದ ಬಗ್ಗೆ ತುಂಬಾ ಕೇರ್ ತಗೊಳ್ತೀವಿ, ಬಾಡಿ ಬಗ್ಗೆ ತಗೊಳ್ತೀವಿ, ಹೇರ್ ಸಹ ತುಂಬಾ 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 ಇಂಪಾರ್ಟೆಂಟ್. ನಾವು 80% ಆಫ್ ದ ಟೈಮ್ ಕರೆಕ್ಟ್ ಆಗಿ ಟೇಕ್ ಕೇರ್ ಮಾಡಿದ್ರೆ ಪ್ರಾಬ್ಲಮ್ ನ ಅವಾಯ್ಡ್ ಮಾಡಬಹುದು. ಅಕಸ್ಮಾತ್ ಜೆನೆಟಿಕ್ಸ್ ಇದ್ರೆ ನಾವು ಏನು ಮಾಡಕ್ಕಾಗಲ್ಲ, ಮತ್ತೆ ಹೇರ್ ಟ್ರಾನ್ಸ್ಪ್ಲಾಂಟ್ ಹೋಗ್ಬೇಕು. ಬಟ್ ನಮ್ಮ ಕೈಯಲ್ಲಿರೋದನ್ನ ನಾವು ಸರಿ ಮಾಡ್ಕೊಳ್ಳೋಣ, ಕರೆಕ್ಟ್ ತಾನೆ? ಸೊ ಹೋಪ್ಫುಲಿ ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿತ್ತು. ಇನ್ಫಾರ್ಮೇಟಿವ್ ಇದ್ರೆ ಲೈಕ್ ಕೊಟ್ಬಿಟ್ಟು ಇದೇ ತರದ ಫಿಟ್ನೆಸ್ ಅಂಡ್ ಹೆಲ್ತ್ ವಿಡಿಯೋಸ್ ಕನ್ನಡದಲ್ಲಿ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.